ಅಲ್ಲ ಕಣ ಮಗ, ಬಿಗ್ ಬಾಸ್ ಮನೇಲೇ ಅನಾಡಿ ಆಡ್ತಾ ಇರ್ತೀಯ, ಅದು ನೋಡ್ಬಿಟ್ಟು ನಗು ಬರ್ತವೆ ನಮಗೆ. ನೀನು ನೋಡೋಕ್ಕೆ ಒಂಥರ ಎಂಟರ್ಟೈನ್ಮೆಂಟ್ ಭಾಳ ಚೆನ್ನಾಗಿರುತ್ತೆ ನೋಡೋಕ್ಕೆ. ಬಿದ್ದು ಬಿದ್ದು ನಗ್ತಾ ಇರ್ತೀವಿ ಮನೇಲಿ ಮಾತ್ರ. ನಿಮ್ಮ ಅಪ್ಪ ನಿಮ್ಮ ಅಮ್ಮಂಗೆ ಹೆಂಗೆ ಓಳೈಸ್ಕೊಂಡಿರ್ಬೋದು. ಆ ಬಿಗ್ ಬಾಸ್ ಮನೇಲಿ ರಘುವಣ್ಣನ ಜೊತೆ ಯಪ್ಪ ಆಡೋದು ನೋಡ್ಬಿಟ್ರೆ ನಮಗೆ ಬಿದ್ದು ಬಿದ್ದು ನಕ್ಕು ನಕ್ಕು ಹೊಟ್ಟೆಯನ್ನೇ ನೋವು ಬಂದ್ಬಿಡುತ್ತೆ ಹೋಗತ್ಲಾಗಿ. ಅಲ್ಲ ನೀನು ಹಿಂಗಿರೋನು ಮದುವೆ ಹೆಂಗೆ ಆಗ್ತೀಯೋ, ಆ ಮಕ್ಳು ಹೆಂಗೆ ಮಾಡ್ತೀಯೋ, ಆ ಸಂಸಾರ ಹೆಂಗೆ ನಡೆಸ್ತೀಯೋ ಮರೆಯ ನೀನು. ಹೋಗತ್ಲಾಗೆ ಮಮ್ಮ ಎಷ್ಟೇನಂತ ಮನೆಗೆ ಮದ್ವೆ ಆಗ್ಬಾರ್ದಾನು? ಅಶ್ವಿನಿ ನನ್ನ ಮದುವೆ ಆಗ್ಬೇಕಂಬ ಬಾಳ ಅದ, ಎಣ್ಣೆ ಯಾರು ಕೊಡವಲ್ರಲ್ಲ, ಏನ್ ಮಾಡಂದಿ? ಉದ್ರ ತಿರ್ಗಾಡ್ರಿ ನಿನ್ಗೆ ಯಾರು ಹೆಣ್ ಕೊಡ್ತಾರ? ನಿನ್ ಬಾಯಗನ ಹೋಗ್ಲಾ ಏನ್ ಮಗ ಡಿಜೆನ ಹಾಕಿಲ್ವಲ್ಲ, ಡ್ಯಾನ್ಸ್ ಮಾಡೋದು ಹೇಗ್ ನಾವು? ಟೆನ್ಷನ್ ಹೋಗ್ಬೇಡ ಮಗ. ಇದ್ಯಾಕ್ರೋ ಜನರೇಟರ್ ಸೌಂಡ್ ಕಾಣೋದು, ನಿಲ್ಸ್ರೋ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಹಲೋ, ಆಮೇಲೆ ಕಾಲ್ ಮಾಡ್ತೀನಿ. ಇವಾಗ ಹಾಸ್ಪಿಟಲ್ ಇದೀನಿ, ಮಾತಾಡಕಲ್ಲ. ಯಾಕ್ಲೆ ಏನಾಯ್ತು? ನಮ್ಮ ಮಾಮನ್ ಮಗನಿ ನಡಕ್ ಬರೋಲ್ದು, ಮಾತಾಡಕ್ ಬರೋಲ್ದೆ. ಯಾಕ್ಲೆ? ಇವಾಗ ಜಸ್ಟ್ ಹುಟ್ಟೇನ್ಲೇ ಅವ. ಎಂತ ಇಲ್ಲ, ಓದು. A few moments later. ಎಂತ ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದು? ಬರ್ಬೋದು, ಹಾಗೇನಿಲ್ಲ. ಬಂದ್ಮೇಲೆ 2 ಪಾತ್ರೆ ತೊಳ್ಕೊಟ್ಟು ಹೋಗ್ಬೇಕು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಮಗ ಇವತ್ತಿನ ನೋಡಕ್ಕೆ ಹೆಣ್ಣಿನ ಕಡೆಯವ್ರು ಬರ್ತವ್ರೆ. ಅವ್ರ ಬೈಕ್ ಕೊಟ್ರೆ ಕಾರ್ ಕೇಳು, ಫ್ಯಾನ್ ಕೊಟ್ರೆ ಎಸಿ ಕೇಳು, ಏನೇ ಕೊಟ್ರು ಡಬಲ್ ಕೇಳು. ನಾವು ವರದಕ್ಷಿಣೆಯಲ್ಲಿ ಬೈಕ್ ಕೊಡ್ತೀವಿ. ಇಲ್ಲ ನಂಗೆ ಕಾರ್ ಬೇಕು. ಸರಿ ಆಯ್ತು, ಇಟ್ಕೋಲಿ. ಮತ್ತೆ ಒಂದ್ ಫ್ಯಾನ್ ಕೊಡ್ತೀವಿ. ಇಲ್ಲ ನಂಗೆ ಎಸಿ ಬೇಕು. ನಮ್ಮ ಮಗಳನ್ ಕೊಡ್ತಿದೀವಲ್ಲ. ಇಲ್ಲ ನಂಗೆ ಅವ್ರ ಅಮ್ಮ ಬೇಕು. ಏನ್ ಕೊಟ್ಟಿದ್ ನನ್ನ ಮಗನಲ್ಲ, ಅವ್ನ ಅಮ್ಮ ಚೀಟಿ ಕರು ಇದು ದೇಶಕ್ಕೆ ಸಿಗಲ್ಲ. ಎಷ್ಟಪ್ಪ ಇದು? 200 ರೂಪಾಯಿ ಬೇಕಾ? ಪ್ಯಾಕ್ ಮಾಡ್ತಾ ಇರ್ತೀನಿ. ಬಾಳ ಇದೆ, 200 ರೂಪಾಯಿ ಕೊಡ್ಬಿಡ್ತಾರ ಇದು? ಬಿಡಿಲ್ಲ ತಗೋ. ಫ್ರೀ ಬಂದೈತಾ? ನಾನು ಹೇಳಿದ ಬಟ್ಟೆಗೆ ಹೋಗೋ, ಏನ್ ಕೆಲಸ ಅಲ್ಲ. ನಿಂಗ್ ಕಾಣಿಸಲ್ಲ ಏನು? ಬರೀ ನಂಗೆ ಟಚ್ ಮಾಡಿ ತೋರ್ಸು, ನಾ 2 ದಿನ ಹೇಳ್ತೀನಿ ನಿಂಗ. ಆಯ್ತು ಹೇಳಿ. ನನ್ನ ಹೆಸರು ಚಂದನ, ನಮ್ ರಾಜ್ ಕರ್ನಾಟಕ, ನಮ್ ತಾಲೂಕ್ ಅಫಜಲ್ಪುರ, ನಮ್ಮೂರ್ ಮನೋರ. ಅಣ್ಣ ಚಾವಿ ಎಲ್ಲಿಟ್ಟು ಹೋಗಿ ಮರ? ಚಾವಿ ಅರ್ಜೆಂಟ್ ಐತ್ ನಂದು. ಗಾಡಿ ಚಾವಿ ಗಾಡಿಯಾಗ ಯಾರ ತಕ್ಕಂತಾರ ಅಂದ ಅಲ್ಲಿ ಮುಂದ್ ಗೊಂಬೆ ಐತನ? ಅದಾನ ಇಲ್ಲೇ ನಿಂತಾನ. ಗೊಂಬೆ ಹತ್ರ ಕಿತ್ಲೆ ಐತನ? ಐತಲ್ಲ, ಕಿತ್ಲಾಗ ಐತ್ ನೋಡ್ಲೆ. ಏನ್ ನಾಚಿಕೆಡಿ ಸೋಳೆ ಮಗಾದಿಲ್ಲ ಮಾಮ ನಿನ್ಗೆ ಯಾರ ನಂಬರ್ ಹೇಳು? ನನಗೆ ಯಾರು ನಂಬ್ತಾರವ? ಸ್ವಂತ ಮನೆಗೆ 8 ಗಂಟೆ ಆದಂತ ಕೇಸ್ ಮುಂಜಾನೆ 5 ಗಂಟೆಗೆ ಕಳಿಸ್ತಾರ. ಚಂತನ ಹಂಗಸ್ ಕುಂತಾಗ ಮನೆ ಕುಂತ್ರ ಹಂಗೆ ಅಂತಾರ. ನಿನ್ ಬ್ಯಾಗ್ ಚೀಟಿ. ಮನು, ಎಲಿ ಕೆಪ್ರು ಆಕಾಶದಲ್ಲಿ ಹಾರಾಡ್ತದಲ್ಲ, ಅದ್ ಹೆಂಗೆ? ಓಕೆ, ಫ್ಯಾನ್ ಗಳಿರುತ್ತಮ್ಮ, ಅವು ತಿರುಗ್ತಾ ಇರ್ತವ, ಅದಕ್ಕೆ ಹಾರುತ್ತೆ. ನಮ್ಮನೇಲಿ 3 ಫ್ಯಾನ್ ಅವೇ, ಮತ್ತೆ ನಮ್ಮನೆ ಹಾರ್ತಾನೆ ಇಲ್ಲ. ಇವನೇನಾ ನಿಮ್ ಬಾಯ್ ಫ್ರೆಂಡ್? ಇವನೇ ನನ್ ಬಾಯ್ ಫ್ರೆಂಡ್. ಯಾಕೆ ಹಿಂಗ್ ಮುನ್ಸ್ಕೊಂಡಿದ್ದೀರಾ? ಕೂತ್ಕೊಂಡು ಮಾತಾಡಿದ್ರೆ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತಪ್ಪ. ಅವ್ನ್ ಏನ್ ಮಾತಾಡ್ತಾನೆ ಅರ್ಥನೇ ಆಗಲ್ಲ, ಅರ್ಥ ಆಗತರ ಮಾತಾಡೋದು ಇಲ್ಲ. ಮನ್ಸಿಂದ ಕೇಳು, ಎಲ್ಲಾ ಮಾತು ಅರ್ಥ ಆಗುತ್ತೆ ನಿನಗೆ. ಕೇಳ್ ನೋಡಿ ನೀವೇ ಒಂದ್ಸಲ. ಬ್ರೋ, ಅದೇನ್ ಮಾತಾಡ್ಬೇಕೋ ಮಾತಾಡಿ ಬ್ರೋ. ನನ್ನ ಹತ್ರ ಒಂದು ನಾನೇ ಮಾಡ್ಬೇಕಂತೆ, ನಾನೇ ಮಾಡ್ಬೇಕಂತೆ, ಊಟ ಮಾಡೋಣ ಮಾಡಿದ್ನ ನನ್ನ ಹತ್ರ ನಾನೇ ಮುಡ್ಕೊಂಡು ಅಂತಾಳೆ. ಅವ್ರ ಅಪ್ಪಂತಂಗ ಹೋಗಿ ಹೇಳೋಳೆ, ಏನೇನ್ ಬೇಕು ಅದನ್ನೇ ಮಾತಾಡು ಅಂದೆ. ಏನಂತಾಳೆ ನಾನು? ಅರ್ಥ ಆಯ್ತಾ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಹೌದಾ ಬೇಬಿ, ನೀನ್ ಎಷ್ಟು ಕೆಜಿ ಇದೆಯಾ? 50 kg ಇದೀನಿ ಬೇಬಿ. ಅಷ್ಟೇನಾ? ನೀನ್ ಎಷ್ಟು kg ಇದೆಯಾ? ನಾನು 110 ಕೆಜಿ ಇದೀನಿ ಬೇಬಿ. ಹೌದಾ? ಹೇಗೆ?
ಯಾಕಂದ್ರೆ ನೀನ್ ನನ್ ಮನ್ಸಲ್ಲಿ ಇದೆಯಲ್ಲ. ಅಯ್ಯೋ ಹೋಗಿ ತಿಕ್ಕು ನನ್ನ ಮಕ್ಳು ತವಾಡ್ ನಾನು ಅರ್ಧ ಬರ್ಧ ಜೀವ ಮಾಡ್ಕೊಂಡಿಲ್ಲ. ಅಣ್ಣ ಎಷ್ಟಾಗ್ಲಿ ಫುಲ್ ಟ್ಯಾಂಕ್ ಮಾಡ್ಬಿಡು ಮಗ. ಅಷ್ಟು ಕಾಸು ಐತೆನೋ? ಎಷ್ಟಾಯ್ತಮ್ಮ? 800 ರೂಪಾಯಿ. ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳ ಮಗ. ನೋಡ್ ತಗೋ. ಏನ್ ಹೇಳಿದೆ? ಕಮ್ಮಿ ಮಾಡ್ಕೋಬೇಕಾ? ಯಾವಾಗಾದ್ರೂ ಪೆಟ್ರೋಲ್ ಹಾಕ್ಸಿದ್ಯಲ್ಲ ಮಕ್ಕಳೇ? ಒಂದ್ ನಿಮಿಷ ಇಲ್ಬಾ. ಏನಣ್ಣ? ನಿನಗೂ ಬೇಡ, ನನಗೂ ಬೇಡ, ಇವಂಗೂ ಬೇಡ. 300 ಏನ? 300 ಇನ್ನ ಚಲೋ ಹೇಳು. 300 ಲೋಡ್ ಜಾಸ್ತಿ ಆಯ್ತು. ನಾಳಿಂದ ನಾಳೆ ಎರ್ಕೊಂಡ್ ಬರ್ತನ. ಹೇಳಿದ್ರು ಒಂದ್ ಅರ್ಥ ಮಾಡ್ಕೋಬೇಕಪ್ಪ. ತಲೆ ಕೆಟ್ಟೋಯ್ತು ನಮ್ದ. ಅವನು ಗಡಗಡ ಹೋಗ್ಬೇಕ. ಅವನು ಇದೇ ಗೇರ್ ಬರವಸ್ತಲ್ಲಿ ಮೋನ್ ಮಿಡಿ ಕುಡಿತಾವನ. ಅಯ್ಯೋ ಇವನು ಸತ್ಕಡೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೂವಿನ ಬಾಣದಂತೆ ಹುಡುಗಿ ನಿತ್ಯಶ್ರೀ. ಗೌಡ್ರಿ ಒಂದ್ 50,000 ರೂಪಾಯಿ ರೊಕ್ಕ ಬಡ್ಡಿಲ್ರ ಕುಡಲ್ರಿ ಮನ್ಸಿದ್ರಿ ದಾನ ಐತ್ರಿ. ನಾನ್ ನಿಮ್ಮನ್ನ ತುಂಬಾ ಇಷ್ಟಪಡ್ತೀನಿ. ನನಗ ಮದ್ವೆ ಆಗ್ತೀರಾ ಅಣ್ಣ? ಯಾರು ಅಂತ ಗೊತ್ತಿಲ್ಲ. ಸಾರಿ ಅಣ್ಣ, ಕ್ಷಮಿಸಿ. ನಮ್ಮನ್ ಕೇಳ್ಬಿಟ್ಟು ಹೇಳ ಏನಾದ್ರು ಉತ್ತರ ಬೇಕಾ ನಮ್ಮನ್ ಬಾಯಿಂದ? ಸಾರಿ ಅಣ್ಣ, ನೋ ಇಂಟ್ರೆಸ್ಟ್. ಇನ್ನು ನನ್ನ ಮೈಂಡಲ್ಲಿ ಹತ್ರ ಎಲ್ಲ ಯೋಚನೆ ಇಲ್ಲ, ಕ್ಷಮಿಸಿ. ಇದೊಂದು ಐಟಮ್ ಕೊಡೋಣ. ಟೀ ಹಸ್ಬೆಂಡ್ ಇದೆಂತ ಐಟಮ್? ಟೀ ಅಂದ್ರೆ ಕನ್ನಡದಾಗ ಏನ್ ಹೇಳ? ಟೀ ಅಂದ್ರೆ ಚಾ. ಹಸ್ಬೆಂಡ್ ಅಂದ್ರೆ ಕನ್ನಡದಾಗ ಏನ್ ಹೇಳ? ಹಸ್ಬೆಂಡ್ ಅಂದ್ರೆ ಪತಿ. ಓ ಚಾ ಪತ್ಯ. ಅದೇ ಕೊಡ್ಲಿ ಅನ್ಪಡಿಸೋಳೆ ಮನೆ ಸಿಗ್ತಾವನ್ ಕೇಳಿ. ಅಣ್ಣ 500 ರೂಪಾಯಿ ಚೇಂಜ್ ಅದವ್ನು ಕೊಡೋ ಒಂದಿಟ್ಟು ಬೇಕತ್ನ ತಂಬ ಕೊಡ್ತನ. ಚೇಂಜ್ ಇಲ್ಲಲ್ಲೋ ಅಲ್ಲಿ ಕೇಳ್ತಾ. ರಾಮ ಚೇಂಜ್ ಅದ ಒಂದೇ 500 ರೂಪಾಯಿ ಅಲ್ಲಿ ಯಾರು ಇಲ್ಲಲ್ಲ. ಮೋನು ಹೋಗ್ಬಿಟ್ಟಲ್ಲಿ ಯಾವ ವಾಡ್ದ ನಮ್ದು 500 ರೂಪಾಯಿ ಅಡ್ಕೊಂಡು ನಿಮ್ನ ಕೆಲಸ ಹೋಗತ್ತೆ. ಗೈಸ್ ನಾನು ನೋಡ್ಲಕ್ ಚಂದಿಲ್ಲ ಏನ್ರಿ ಗೈಸು? ನನ್ನ ವಿಡಿಯೋ ಕಾಂಟೆಂಟ್ಗಳು ಸರಿಯಾಗಿಲ್ರಿ. ಮತ್ ನೀವು ಫಾಲೋ ಹಾಕ್ತಿರಿ. ಮತ್ ನಾ ಹಿಂಗ 5 ನಿಮಿಷ ಮೇಲೆ ನೋಡ್ತೀನಿ 150 ಇರ್ತಾವ. ಆಮೇಲೆ ನೋಡ್ತೀನಿ 145 ಆಗ್ತಾವ. 5 ಜನ ಕಡಿಮೆ ಆಗ್ಲತ್ತೀರಿ. ನಾ ಚಂದಿಲ್ರಿ ನೋಡ್ಲಕ್ಕ. ನನ್ ಕಾಂಟೆಂಟ್ಗಳು ಚಂದಿಲ್ರಿ. ಇದು ಅವನಿದು ಮತ್ ಬಾರಿಸ್ಲತ್ತರು. ಎದೊಳ ಮೇಲೆ ದೋಸೆ ಮಾಡ್ಬೇಕು. ನಾನೇ ನೀನ್ ಗ್ಯಾಸ್ ಸ್ಟವ್ ಮೇಲೆ ಮಲಗಿದ್ದೀನ. ಹೋಗಮ್ಮಿ, ಯಾಕಮ್ಮಿ ಹಿಂಗ್ ಟಾರ್ಚರ್ ಮಾಡ್ತಾ ಇದ್ದೀರಾ? ಕೊಟ್ಬಿಟ್ರೆ ನನ್ಗೆ ಸಮಯ ಅಲ್ಲ ನೀವು ಎಲ್ಲ ಏನ್ ಕೇಳ. ಯಾಕೋ ಎಲ್ಲಿಗೂ ಇದ್ದೆ? ಅಣ್ಣ ಕ್ಲಾಸಿಗೆ ಹೋಗಿದ್ ನಾನು. ಬೈಕ್ ನ ಮನಿತನ ಬಿಟ್ಬೋಣ. ಬೇಡಪ್ಪ, ನಾನು 2 ಕಾಲ ನಡ್ಕೊಂತ ಹೋಗ್ತೇನ. ಮಾರಾಯ ಸಣ್ಣ ಮಕ್ಳು ನಡ್ಕೊಂಡ್ ಬರ್ ನೋಡಕ್ ಆಗುಲ್ಲ ನನಗ. ಕಾಲಿಗೆ ಏನ್ ಕೇಂದ್ರ ಮಾಡ್ಕೊಂಡಿ ಆರಾಮಾಗಿ ಹೋಗ್ಬಾ. ನಿಂತ ಮೆಟ್ಟದಾಗ ಸಾಯ್ತೀನಿ. ಆದ್ರೆ ನಿನ್ ಗಾಡಿ ಒಟ್ಟ ಹತ್ತದಿಲ್ಲ. ಹಿರಿಯರ ಮತಿ ಕಿಮ್ಮತ್ತಿಲ್ಲ ಅಣ್ಣ. ಪಾಪ ಅವ್ರಷ್ಟು ಪ್ರೀತಿಯಿಂದ ಕರಿಯಕತ್ರ. ಬಾಬಾ ನಿಮ್ಗ್ ಗೊತ್ತಾಗೋದಿಲ್ರಿ. ಅವ್ ಹೆಲ್ಪ್ ಮಾಡ್ದಂಗ ಮಾಡಿ ನಮ್ಮ ಮಕ್ಕಳು ಪಟಾಸ ಏನ್ ನಾಚಿ ಕಡಿಸ್ಕೊಳ್ಳಿ ಮಗಾದಿಲ್ಲ ಏನೇನು. ಮಕ್ಕಳೇ ತಾಜ್ ಮಹಲ್ ಎಲ್ಲಿದೆ ಅಂತ ನಿಮಗೆ ಗೊತ್ತಾ? ಆಗ್ರಾದಲ್ಲಿ ಇದೆ ಸರ್. ಅಲ್ಲ, ತಾಜ್ ಮಹಲ್ ಬಂದ್ಬಿಟ್ಟು ಬಳ್ಳಾರಲ್ಲೇ ಇದೆ. ಓಕೆ ಸರ್, ತಾಜ್ ಮಹಲ್ ಬಳ್ಳಾರಲ್ಲಿ ಇರುತ್ತೆ. ನಾಳೆ ಎಕ್ಸಾಮ್ ಇದೆ, ಪ್ರಿಪೇರ್ ಆಗಿ ಬರ್ರಿ. ಓಕೆ ಸರ್, ತಾಜ್ ಮಹಲ್ ಬಳ್ಳಾರಿಯಲ್ಲಿ ಇರುತ್ತೆ. ಅದೇನು ತಾಜ್ ಮಹಲ್ ಆಗ್ರಾದಾಗಲ್ಲ ಇರೋದು, ಬಳ್ಳಾರಿನಾಗ ಅಂತ ಹೇಳ್ತಾ ಇದೀರಿ? ನಮ್ ಸಾರ್ ಹೇಳಾರ ತಾಜ್ ಮಹಲ್ ಬಳ್ಳಾರಿಯಲ್ಲಿ ಇರುತ್ತಂತ. ಫಸ್ಟ್ ನಿಮ್ ಟ್ಯೂಷನ್ ಸಾರ್ಗೆ ಹೇಳ್ಬೇಕು. ನಡಿ ಹೇಳಿ. ಅದೇನು ನೀವು ಹುಡುಗರಿಗೆ ತಪ್ಪಾಗಿ ಪಾಠ ಹೇಳ್ಕೊಡ್ತಾ ಇದ್ದೀರಾ? ತಾಜ್ ಮಹಲ್ ಆಗ್ರಾದಲ್ಲ ಇರೋದು, ಬಳ್ಳಾರಿನಲ್ಲಿ ಇದೆ ಅಂತ ಹೇಳ್ತಿದಿರಲ್ಲ. ಇದನ್ ಕೇಳಕ್ಕಾದ್ರೆ ಅಲ್ಲಾಡ್ಕಂತ ಬಂದ್ಬಿಡ್ರಿ. 3 ತಿಂಗಳಿಂದ ಟ್ಯೂಷನ್ ಫೀಸ್ ಕೇಳ್ತಾ ಇದ್ದೀನಿ, ಕೊಡಕ್ ಬಂದ್ರಾ? ಫೀಸ್ ಕಟ್ಟೋದು ತಾಜ್ ಮಹಲ್ ಬಳ್ಳಾರಿಯಲ್ಲೇ ಇರುತ್ತೆ. ಫೀಸ್ ಕಟ್ಟಾದ್ಮೇಲೆ ತಾಜ್ ಮಹಲ್ ಆಗ್ರಾಗ ಹೋಗೋದು. ಬಾರೋ ಗೈಸ್ ನೋಡ್ರಿ, ನಾ ವಿಡಿಯೋ ಮಾಡ್ಬೇಕಲ್ಲ ತಿದ್ದಕ್ರ ನಮ್ ತಮ್ಮ ಫೋನೇ ಇಡಲ್ ಹೋಗ್ಯಾನ್ರಿ. ನಾ ಹ್ಯಾಂಗ್ ಮಾಡ್ಬೇಕ್ರಿ ವಿಡಿಯೋ ರೀ? ನೋಡ್ರಿ ಕರಿ ಗೇಮ್ ಆಡ್ಲಕ್ ಒಂದ್ ಟೈಮ್ ಅದ ನೋಡ್ರಿ. ಗೇಮ್ ಆಡ್ಲತ್ತನ್ರಿ, ನಂಗ್ ವಿಡಿಯೋ ಮಾಡೋದ್ರಿ. ಜರ ಫೋನ್ ಹಿಡಿಯೋ ಅಂದ್ರ ಎಲ್ಲ ಹೋಗ್ಯಾನ್ರಿ ಗೈಸ್. ನಂಬರ್ ಫೋನ್ ಇಲ್ಲ, ಗ್ಯಾರಂಟಿ ಇಲ್ಲ ರೀ. ಮಗ ಅರ್ಜೆಂಟ್ 500 ರೂಪಾಯಿ ಐತೇನೋ? ಅಷ್ಟೊಂದ್ ಅರ್ಜೆಂಟಾ? ಹ್ಞೂ ಕಣೋ. ವಾಪಸ್ ಯಾವಾಗ ಕೊಡ್ತೀಯಾ? ನೀನ್ ಯಾವಾಗ ಬೇಕೋ ಅವಾಗ ಕೊಡ್ತೀನಿ. ಹೌದಾ? ಥ್ಯಾಂಕ್ಸ್ ಮಗ.
ಮಗ 500 ರೂಪಾಯಿ ಇವಾಗ್ಲೇ ಬೇಕಿತ್ತು. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ. ಬಟ್ಟೆ ಹೆಂಗಾಯ್ತು? ಏಯ್ ಮಸ್ತ್ ಆಗೈತ್ ಗುರು. ಮತ್ತೆ ನಮ್ಮ ಹುಡುಗಿ ಕೊಡ್ಸಿರೋದು ಗುರು 100 ರೂಪಾಯಿ ಕೊಡು ಗುರು. ಏಯ್ ಹೋಗಲೇ, ಎಲ್ಲಿ ಅವನು? ಇಲ್ಲೇನ ಮಾಡ್ತಿದ್ಯಾ? ಗುರು ಗುರು ಪ್ಲೀಸ್ ಗುರು 100 ರೂಪಾಯಿ ಕೊಡು ಗುರು, ನಾಳೆ ವಾಪಸ್ ಕೊಟ್ಬಿಡ್ತೀನಿ ಪ್ಲೀಸ್ ಗುರು. ನನ್ನ ಹತ್ರ ಎಲ್ಲಿಂದ ಬರುತ್ತೋ? ನಾನೇ ಲಾಟ್ರಿ. ಖಂಡಿತ ನಾಳೆ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನೀನ್ ಆಮೇಲೆ ಮಾತಾಡು. ಅಯ್ಯೋ ಸರಿ ತಗೋ. ಥ್ಯಾಂಕ್ಸ್ ಗುರು, ಥ್ಯಾಂಕ್ಸ್. ಅಪ್ಪಿ ಕೊಡ್ತಿ ತಗೋ ಗುರು, ಈಗಿನ ಕೊಟ್ಟಿದ್ಯಾ, ನಾಳೆ ಒಳಗೆ ವಾಪಸ್ ಕೊಡ್ತಿ ತಗೋ. ನೀನ್ ಈ ತರ ಹಸಿ ನಾಟಕ ಮಾಡ್ತೀಯ ಅಂತ ಗೊತ್ತು, ಅದಕ್ಕೆ ನಿನಗೆ ಕೋಟ ನೋಡ್ ಕೊಟ್ಟಿರೋದು. ಸರಿಯಾಗಿ ನೋಡು ಗುರು. ಒಬ್ಬ ಗಂಡು ಅವ್ನ ತೀಟೆ ತೀರಿಸ್ಕೊಳ್ಳೋದಕ್ಕೋಸ್ಕರ ಒಂದು ಹೆಣ್ಣಿನ ಮೈನ ಮುಟ್ಟಿದಾಗ ಅವನು ಗಂಡ್ಸಾಗ್ತಾನೆ, ಅವನ್ನ ರಸಿಕ ಅಂತ ಕರೀತಾರೆ. ಅದೇ ಒಂದು ಹೆಣ್ಣು ಹೊಟ್ಟೆಪಾಡ್ಗೋಸ್ಕರ ಅವಳ ಮೈನ ಒಬ್ಬ ಗಂಡಸಾದವನಿಗೆ ದಾನ ಮಾಡಿದಾಗ ಅವಳು ವೇಶ್ಯೆ ಆಗ್ತಾಳೆ, ಅವಳನ್ನ ಸೂಳೆ ಅಂತ ಕರೀತಾರೆ. ಪ್ರಪಂಚ ಎಷ್ಟು ಕೆಟ್ಟದು ಅಲ್ಲ. ಇಲ್ಲಿ ಹಸ್ವಿಗೆ ಬೆಲೆ ಇಲ್ಲ, ಅವ್ರು ಮಾಡೋವಂಥ ವೃತ್ತಿಗೆ ಕೆಟ್ಟ ಕೆಟ್ಟ ಹೆಸರುಗಳಲ್ಲಿ ನಿಂದಿಸ್ತಾ ಹೋಗ್ತಾರೆ. ಇದೇ ನಮ್ಮ ಪ್ರಪಂಚ. ಟ್ಯಾಂಕ್ ಯು ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.